ಹನುಮಾನ್ ಚಾಲಿಸ ಓದಿ ಇದೊಂದು ಚಿಕ್ಕ ಕೆಲಸವನ್ನು ಮಾಡಿ ಮನಸ್ಸಿನ ಎಲ್ಲ ಇಚ್ಛೆಗಳು ಈಡೇರುತ್ತವೆ. ತಾವು ಅಂದುಕೊಂಡಿದ್ದನ್ನ ನೆರವೇರಿಸಲು ಕೆಲವರು ಹರಸಾಹಸ ಪಡುತ್ತಾರೆ. ಎಷ್ಟೇ ಶ್ರಮ ಪಟ್ಟರೂ ಕೂಡ ಅವರಿಗೆ ಅಂದುಕೊಂಡಿದ್ದು ನೆರವೇರುವುದಿಲ್ಲ. ಆದರೆ ನೀವು ಇದೊಂದು ಕೆಲಸವನ್ನ ದಿನಾಲು ಮನೆಯಲ್ಲಿ ಮಾಡುವುದರಿಂದ ಖಂಡಿತವಾಗಲೂ ನಿಮ್ಮ ಇಚ್ಛೆ ಈಡೇರುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಕೆಲಸ ಯಾವುದು, ಅದನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹನುಮಾನ್ ಚಾಲಿಸ ಇದರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಕೇಳಿರುತ್ತೀರಿ. ಇದರ ಮಹತ್ವ ಏನು ಎಂಬುದರ ಬಗ್ಗೆಯೂ ಕೂಡ ಅರಿತಿರುತ್ತೀರಿ. ಹನುಮಾನ್ ಚಾಲಿಸವು ಅಂತಿಂತ ಶಕ್ತಿಯನ್ನು ಹೊಂದಿಲ್ಲ. ನಿತ್ಯವೂ ಹನುಮಾನ್ ಚಾಲಿಸ ಪಠಿಸುವುದರಿಂದ ಆಗುವ ಲಾಭವೇ ಬೇರೆ. ಹನುಮಂತ ದೇವರು ಬುದ್ಧಿ ಮತ್ತು ಶಕ್ತಿಯ ಪ್ರತೀಕ ಎಂದು ಹೇಳಲಾಗುತ್ತದೆ. ಇಂತಹ ಧೀಮಂತನನ್ನು ನೆನೆದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ. ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರುತ್ತವೆ. ಜಗತ್ತಿನಲ್ಲಿ ಎಷ್ಟು ಮಂತ್ರಗಳಿವೆಯೋ ಅಷ್ಟರ ಶಕ್ತಿಯು ಕೂಡ ಈ ಹನುಮಾನ್ ಚಾಲಿಸದಲ್ಲಿ ಅಡಗಿದೆ ಎಂದು ಹೇಳಲಾಗುತ್ತದೆ. ಬಹಳ ಜನರು ಹನುಮಾನ್ ಚಾಲಿಸವನ್ನು ಓದಿ ವಿಶೇಷ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹನುಮಾನ್ ಚಾಲಿಸವನ್ನು ನಿತ್ಯ ಓದುವುದರಿಂದ ಅಥವಾ ಕೇಳುವುದರಿಂದಲೂ ಕೂಡ ತುಂಬ ಉಪಯೋಗಗಳಿವೆ. ನಿಮ್ಮಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ಇನ್ಯಾವುದೋ ಜೀವನದ ಸಮಸ್ಯೆ ಇದ್ದರೂ ಕೂಡ ಭಗವಂತ ಹನುಮಂತನ ಈ ಹನುಮಾನ್ ಚಾಲಿಸ ಪರಿಹರಿಸುತ್ತದೆ. ಹನುಮಾನ್ ಚಾಲಿಸವನ್ನು ನೀವು ಪಠಿಸಿದ್ದಲ್ಲಿ ವಿದ್ಯಾ, ಬುದ್ಧಿ ಹಾಗೂ ಶಕ್ತಿಗಳು ನಿಮ್ಮಲ್ಲಿ ನೆಲೆ ಮಾಡುತ್ತವೆ. ರಾಮನ ಬಂಟ ಹನುಮಂತ ಎನ್ನುವುದನ್ನು ನೀವು ಕೇಳಿರುತ್ತೀರಿ. ಹನುಮಂತನನ್ನ ಧ್ಯಾನಿಸುವುದರಿಂದ ರಾಮನನ್ನು ಭಜಿಸಿದಷ್ಟೇ ಪುಣ್ಯವು ಕೂಡ ನಿಮಗೆ ಲಭಿಸುತ್ತದೆ. ಹಾಗೆ ಶನಿಯ ಕೃಪೆಯು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮಗೆ ಸಿಗುತ್ತದೆ. ಈ ರೀತಿ ಹನುಮಾನ್ ಚಾಲಿಸದಿಂದ ಹಲವಾರು ರೀತಿಯ ಪ್ರಯೋಜನವಿದೆ. ಹನುಮಾನ್ ಚಾಲಿಸವನ್ನು ಪಠಣೆ ಮಾಡುವುದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಶಾಲಾ ವಿದ್ಯಾರ್ಥಿಗಳು ಹಾಗೂ ಪರೀಕ್ಷೆಯನ್ನು ಎದುರಿಸುವವರು ಹನುಮಾನ್ ಚಾಲಿಸವನ್ನು ತಪ್ಪದೆ ಓದಬೇಕು. ಹಾಗೂ ಶನಿಯ ಪ್ರಭಾವವು ಕೂಡ ಸ್ವಲ್ಪ ಕಮ್ಮಿಯಾಗುತ್ತದೆ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಯಾವುದೇ ರೀತಿಯ ಮಾಟ ಮಂತ್ರ ದೋಷಗಳು ಕೂಡ ತಟ್ಟುವುದಿಲ್ಲ. ಹಾಗೂ ಯಾರೇ ಶತ್ರುಗಳಿರಲಿ, ಎಷ್ಟು ಶತ್ರುತ್ವವನ್ನು ಬೆಳೆಸಲಿ, ಯಾವ ಶತ್ರುಗಳು ಕೂಡ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಕಾಡುವಂತಹ ಭಯವನ್ನ ಇದು ಹೋಗಲಾಡಿಸುತ್ತದೆ. ಭಕ್ತಿಯಿಂದ ಹನುಮಾನ್ ಚಾಲಿಸವನ್ನು ಪಠಿಸಿ ಅದರ ಲಾಭವನ್ನು ಪಡೆದುಕೊಳ್ಳಿ.